ದಿನ ಹೊಡಿಯೋದು ದಿನ ಬೈಯೋದು 220 ಇದರಲ್ಲಿ ಈ ಅಂಬ್ರೆಲಾ ಡ್ರೆಸ್ ಫುಲ್ ಶಾಪಿಂಗ್ ಸ್ಪ್ರೀಗೆ ಹೋಗಿ ಮೀಶೋಂತ ಏನೇನೋ ಆರ್ಡರ್ ಮಾಡಿದ್ರು ಅಂತ ಅಂದಲ್ಲ. ಅದರ್ವೈಸ್ ಗುಡ್ ದ ಮಾರ್ನಿಂಗ್ ಅಂಡ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಫುಲ್ ಜೋಶಲ್ಲಿ ಇದ್ದೀನಿ, ಯಾಕಂದರೆ ಜಸ್ಟ್ ನೋ ಐ ಕೇಮ್ ಬ್ಯಾಕ್ ಫ್ರಮ್ ದ ಜಿಮ್. ಐ ಮೀನ್ ಹೋಗಕ್ಕೆ ಮುಂಚೆ ವ್ಲಾಗ್ ಮಾಡ್ತಿದ್ದೆ. ಇವತ್ತು ಐ ಥಾಟ್ ಹೋಗಿ ಬಂದು ವ್ಲಾಗ್ ಮಾಡೋಣ ಅಂತ. ಸೊ ಇವತ್ತಾನೆ ಹೋಗಿ ನಾನು ಒಂದು ಒಳ್ಳೆ ಪುಷ್ ವರ್ಕೌಟ್ ವಿಚ್ ಇಸ್ ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್ ಮುಗಿಸ್ಕೊಂಡು ಬಂದೆ. ಎಳ್ನೀರು ಕುಡ್ಕೊಂಡು. ಆ್ಯಂಡ್ ನಿನ್ನೆ ರಾತ್ರಿ ನಾನು ಊಟನೇ ಮಾಡಿಲ್ಲ, ಗೊತ್ತಾ? ಡು ಯು ನೋ? ಯಾಕಂದರೆ ನಿನ್ನೆ ನಮ್ಮ ಆಫೀಸಲ್ಲಿ ಸೆಲೆಬ್ರೇಷನ್ಸ್ ಇತ್ತಲ್ಲ, ಸೊ ಅಲ್ಲೇ ಸ್ಯಾಂಡ್ವಿಚು, ಪ್ಲಮ್ ಕೇಕ್ ಆ್ಯಂಡ್ ಹಾಟ್ ಚಾಕ್ಲೇಟ್ ಸಖತ್ತಾಗಿತ್ತು. ಅದೆಲ್ಲ ಕುಡಿದು ತಿಂದಿದ್ನ, ನನಗೆ ತಿನ್ಬೇಕನ್ನೋ ಮನಸ್ಸೇ ಇರಲಿಲ್ಲ. ಸೊ ಅದಕ್ಕೇ ಊಟನೇ ತಿನ್ನಲಿಲ್ಲ ನಾನು. ಹಾಲು ಮಾತ್ರ ಕುಡಿದ್ಬಿಟ್ಟು ಮಲ್ಕೊಂಬಿಟ್ಟೆ. ಬೆಳಗ್ಗೆ ಎದ್ದು ಲೆಮನ್ ವಾಟರ್ ಕುಡ್ದು ನಾನು ಬನಾನಾ ತಿಂದೆ. ಸೊ ಜಿಮ್ಮಲ್ಲಿ ಹಾಫ್ ವೇ ನೆನ್ಸ್ಕೊತಾ ಇದ್ದೀನಿ, ಏನು ಇಷ್ಟೊತ್ತಾದರೂ ನಂಗೆ ಸುಸ್ತೇ ಆಗಿಲ್ವಲ್ಲ, ರಾತ್ರಿ ಏನು ತಿಂದೆ ಅಂತ. ದೆನ್ ಐ ರಿಯಲೈಸ್ ರಾತ್ರಿ ಏನೂ ತಿಂದೇ ಇಲ್ಲ. ಸೊ ಬನಾನಾ ಇಸ್ ಡೂಯಿಂಗ್ ದ ವರ್ಕ್ ಹಿಯರ್. ಆಮೇಲೆ ಚಿಯಾ ಸೀಡ್ಸ್ ಜೊತೆ ಬನಾನಾ ತಿಂದರೆ ಚಿಯಾ ಸೀಡ್ಸ್ ಡೈಜೆಸ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ತೊಗೊಳುತ್ತಂತೆ. ಸೊ ನಿನ್ನೆ ನಾನು ಚಿಯಾ ಸೀಡ್ಸ್ ವಾಟರ್ ಆ್ಯಂಡ್ ಬನಾನಾ ತಿನ್ಕೊಂಡು ಹೋಗಿದ್ನಲ್ಲ, ಅದಷ್ಟೊಂದು ನನಗೆ ಸೂಟ್ ಆಗಲಿಲ್ಲ. ಅದಕ್ಕೇ ಮೊನ್ನೆ ವರ್ಕೌಟ್ ಮಾಡಬೇಕಾದ್ರೆಲ್ಲ ನಂಗೆ ಒಂಥರ ಹಿಂಸೆ ಆಗ್ತಾಯಿತ್ತು. ಅದಕ್ಕೇ ಇವತ್ತು ಲೆಮನ್ ವಾಟರ್ ಜೊತೆ ನಾನು ಬನಾನಾ ತಿನ್ಕೊಂಡು ಹೋದೆ. ಇವಾಗ ಓಟ್ ಮೀಲ್ ಜೊತೆ ಚಿಯಾ ಸೀಡ್ಸ್ ತಿಂತೀನಿ. ಬಟ್ ದೆನ್ ಇವತ್ತು ತುಂಬ ದಿನಗಳ ನಂತರ ನೆಮ್ಮದಿಯಾಗಿರ್ಬೋದು ಅಂತ ನಾನು ಅಂದ್ಕೊಂಡೆ, ಆಫೀಸ್ಗೆ ಹೋಗೋದಿರಲ್ಲ ಅಂತ. ಬಟ್ ದೆನ್ ನಮ್ಮ ಅಮ್ಮ ದೇವಸ್ಥಾನಕ್ಕೆ ಹೋಗ್ಬೇಕಂತ ತೆಗೆದ್ರು. ನೀವಮ್ಮ ದೇವಸ್ಥಾನಕ್ಕೆ ಹೋದ್ರೆ ಒಂದು ದಿನ ಎಲ್ಲ ಅಲ್ಲೇ ಹೊರಟೋಗುತ್ತೆ. ದಿನ ಎಲ್ಲ ಅಲ್ಲೇ ಹೋಗಿರೋ ಇನ್ನೇನು ಹಿಂಗೋಗಿ ಬರೋಣ ಅನ್ನೋದಿಲ್ಲ. ದೇವ್ರೆ ಅಲ್ಲಿ ಹೋಗಿ ಹಿಂಗ್ ಬರ, ದೇವ್ರೆ ದಯವಿಟ್ಟು ನಿನ್ಗಂತ ಮನೆ ಐತೆ ನೀನು ಹೋಗು ಅನ್ನೋವರೆಗೂ ನಮ್ಮಮ್ಮ ಅಲ್ಲೇ ಇರ್ತಾರೆ. ಆಲ್ಸೋ ನಾನು is it only me or my skin is just glowing? ನಾನು ನಿನ್ನೆ ಬಾಡಿ ಓವರ್ ನೈಟ್ ಇಟ್ಟಂಥ ಎಣ್ಣೆ ರೆಡಿಯಾಗಿದೆ. ಸೊ ಎವ್ರಿ ಟೈಮ್ ಅಪ್ಲೈ ಮಾಡಬೇಕಾದ್ರೆ ಒಂದು ಸ್ವಲ್ಪ ಬಿಸಿ ಮಾಡ್ಕೊಂಡು ಅಪ್ಲೈ ಮಾಡಿದ್ರೆ ಇನ್ನೂ ಚೆನ್ನಾಗೆ ಏನೋ ಅಪ್ಲಿಕೇಶನ್ ಆಗುತ್ತೆ. ಇವಾಗ ಇದನ್ನ ಒಂದು ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡಬೇಕು. ಆ್ಯಂಡ್ ಆ ಮೆಂತ್ಯ ಮತ್ತು ರೋಸ್ಮೆರಿನ ನಾವು ಮೊಸರು ಜೊತೆ ಮಿಕ್ಸಿ ಮಾಡಿ ಹಾಕೋಬೋದು. ಬಟ್ ನಂಗೆ ಅದೇನೋ ಇವತ್ತು ಅಷ್ಟೊಂದು ಪೇಷನ್ಸ್ ಇಲ್ಲ. ಸೊ ಬರೀ ಎಣ್ಣೆನ ಹಾಕೋತೀನಿ. ಸೊ ಏನು ಮಾಡ್ತೀಯ ನೋಡು. ಸ್ನಾನಕ್ಕೆ ಹೋಯ್ತಾ ಇದ್ದೀನಿ. ಅಮ್ಮ ನೋಡಿ ನೋಡಿ ಹೆಂಗೆ ಹಿಂಸೆ ಕೊಡ್ತಾಳೆ ನೋಡಿ. ಹಿಂಗೆ ದಿನ ಹೊಡಿಯೋದು ದಿನ ಬೈಯೋದು ಹಿಂಗೆ ಮಾಡೋದು. ನೀವೆಲ್ಲ ಬಿಂದು ಒಳ್ಳೆ ಅನ್ಕೋಬೇಡಿ. ನನ್ಗೆ ಹೊಡೆದು ಟಾರ್ಚರ್ ಕೊಡ್ತಾಳೆ. ಹೌದಂತೆ ನಮ್ಮಮ್ಮ. ನೋಡಿ ನಾನು ಮೀಶೋ ಇಂದ 2 ಸೀರೆ ಆರ್ಡರ್ ಮಾಡಿದ್ದೆ. ಅದೇ ನಮ್ಮಮ್ಮ ಫುಲ್ ಶಾಪಿಂಗ್ ಸ್ಪ್ರೀಗೆ ಹೋಗಿ ಮೀಶೋ ಅಂತ ಏನೇನೋ ಆರ್ಡರ್ ಮಾಡಿದ್ರು ಅಂತ ಅಂದಲ್ಲ. ಇವತ್ತು 2 ಬಂದಿದೆ, ಅದು ತೋರಿಸ್ತೀನಿ ಏನು ಅಂತ. ಚೆನ್ನಾಗೈತೆ ಕ್ವಾಲಿಟಿ, ಪರವಾಗಿಲ್ಲ. ಈಚೆ ಬಾ. ಎಷ್ಟದು? 227 rupees. ಸೀರೆ ಥರನೇ ಹಾಕೋಬೋದು. ಸೀರೆನೇ ಅದು ಅಲ್ಲ, ಅದನ್ನೇ ಡ್ರೆಸ್ ಬದಲು ಸೀರೆ ಥರನೂ ಹಾಕೋಬೋದು ಅಂತ ಹೇಳ್ತೀವಿ. ಸೀರೆನೇ ಇದು. ಉಟ್ಕೋ, ಚೆನ್ನಾಯ್ತು. ಚೆನ್ನಾಯ್ತು. ಸೀರೆನೇ ಹಾಕೋಬೋದು ಕಣೆ, ಚೆನ್ನಾಗಿತ್ತು. ಡ್ರೆಸ್ ಹೊಲಿಬೇಕಂತೆ ನಮ್ಮಮ್ಮ. ನಮ್ಮ ಮೇಲ್ಗಡೆಗೆ ಇದನ್ನೇ ಹೊಲಿಲ್ಲ, ಇಲ್ಲ ಇದರಲ್ಲೇ ನೋಡೋಣ. ಇದಾಗಿಲ್ಲ ಅಂದರೆ ಇದನ್ನ ಏನೋ ನಿನ್ಗೆ ಹೆಂಗೆ ಇಷ್ಟ ನಂಗೆ ಹೊಲಿಯಮ್ಮ. ಓಪನ್ ಮಾಡೋವಾಗ ಈ ಅಡ್ರೆಸ್ ಎಲ್ಲ ಅರ್ಧಿ ಪೀಸ್ ಮಾಡಿ ಹಾಕ್ತೀವಿ. ಅದನ್ನ ನೀವು ಮಾಡ್ಬೇಕಂತ ಹೇಳ್ತಾ ಇದ್ದೀರಾ? ಹೌದು, ಯಾಕಂದರೆ ಹೇಳ್ತಾರಲ್ಲ, ಗೊತ್ತಲ್ವಾ, ನೋಡಿದ್ದೀರಲ್ಲ ಇನ್ಸ್ಟಾಗ್ರಾಮೇಲೆಲ್ಲ ಅಡ್ರೆಸ್ ತೊಗೊಂಡು ಏನೇನೋ ಮಾಡ್ತಾರೆ ಅಂತ. ಅದು ನಾವು ನಮ್ಮ ಎಚ್ಚರಿಕೆಯಲ್ಲಿ ಇರಬೇಕಲ್ವ. ಗೊತ್ತಾಗ್ಬೇಕು. ಓಹೋ, ಒಳ್ಳೆ ಕಲರೇ ಆರ್ಡರ್ ಮಾಡಿದ್ಯಾ? ಸ್ಯಾಟಿನಾ? ಸ್ಯಾಟಿನ್ ಅಂದರೆ ಆ ಬಟ್ಟೆ ಮೆಟೀರಿಯಲ್ ಸಿಲ್ಕ್ ಥರ. ಚೆನ್ನಾಗೈತೆ, ಸಾಫ್ಟಾಗಿ. ಒಂದಿನ ಸೀರೆ ಹಾಕೊಂಡು ಇಲ್ಲ ಅಂಬ್ರೆಲಾ ಡ್ರೆಸ್ ಹೋಗೋದು. ಬ್ಲೌಸು ಚೆನ್ನಾಯ್ತಪ್ಪ. ನಮ್ಗೆ ಆಗುತ್ತಾ ಇಲ್ಲ ಗೊತ್ತಿಲ್ಲ. 1 ಮೀಟರ್ ಇರೋಲ್ಲ. 1 ಮೀಟ್ರ್ ಇರಲ್ಲ ಅಂತೀಯ? ನೋಡೋಣ, ಓಪನ್ ಮಾಡೋಣ. ಸೀರೆ ಚೆನ್ನಾಗಿದೆ. ಸಾಫ್ಟಾಗಿ. ಅದರಲ್ಲೇ ನೋಡಿದ್ದೀರಾ? ಇದರಲ್ಲಿ ಈ ಅಂಬ್ರೆಲಾ ಡ್ರೆಸ್. ಓಹೋ, ತುಂಬ ದಿವಸದಿಂದ ಅಂಬ್ರೆಲಾ ತಗೋಬೇಕು ಅಂದ್ಕೊಂಡಿದ್ದೀನಿ. ಅಂಬ್ರೆಲಾ ನಮ್ಮ ಹತ್ರ ಇದೆ, ಅಂಬ್ರೆಲಾ ಡ್ರೆಸ್ ಇಲ್ಲ. ಡ್ರೆಸ್ ಅಂದರೆ ಚೂಡಿದಾರ್. ಅದು ಸೀರೆಯ ಕತೆ. ಸೊ ಲಿಂಕ್ ಬೇಕಂದರೆ ಹಾಕಿರ್ತೀನಿ. ಮೀಶೋದಲ್ಲಿ ನಮ್ಮಮ್ಮ ಆರ್ಡರ್ ಮಾಡಿರೋದು. ಇವತ್ತು ಡಿಫ್ರೆಂಟ್ ಹೇರ್ ಸ್ಟೈಲ್ಸ್ ಟ್ರೈ ಮಾಡಿದೆ ನಾನು. ನೋಡಿ, ರಬ್ಬರ್ ಬ್ಯಾಂಡ್ ಹಾಕೊಂಡು ಆಮೇಲೆ ಅದನ್ನು ಒಳಗಡೆ ಹಾಕ್ಬೇಕು. ಚೆನ್ನಾಗಿ ಕಾಣ್ತಾ ಇದೆಯಾ? ನನ್ನ ಕೂದಲು ಒಂದು ಸ್ವಲ್ಪ ರಫ್ ಆಯಿತು. ನಿನ್ನೆ ರೋಸ್ಮೆರಿ ಸ್ಪ್ರೇ ಮಾಡಿದ್ದು. ಈ ಬಾಟ್ಲಲ್ಲಿ ನಾನು ಇಡ್ತೀನಿ ಎಣ್ಣೆನ ಯೂಶಲಿ. ಸೊ ಇದಕ್ಕೆ ಎಣ್ಣೆನ ಟ್ರಾನ್ಸ್ಫರ್ ಮಾಡ್ಕೊಳ್ಳೋಣ. ಕೂದಲು ಹಾಕೊಂಡು ಮಾಡ್ಕೋಣ.
ಬೇಡ ಹಿಂದೆಗಡೆ ಹಾಕ್ತೀನಿ. ಏನೆಲ್ಲ ಮಾಡ್ಕೊಂಡು ವೇಸ್ಟ್ ಮಾಡಬಾರ್ದಮ್ಮ. ಈಗ ತೊಳೆದ್ರೆ ಎಷ್ಟು ವೇಸ್ಟ್ ಆಗುತ್ತೆ ಹೇಳು. ಕಸದಲ್ಲಿ ರಸ ಮಾಡಬೇಕು. ನೋಡು ಎಷ್ಟು ಎಣ್ಣೆ ಐತೆ. ನಾನು ತಲೆಗೆ ಎಣ್ಣೆ ಹಚ್ಕೊಂಡು ಬ್ರೇಕ್ಫಾಸ್ಟ್ ಮಾಡ್ಬೇಕು ಫಸ್ಟು. ಅದಾದಮೇಲೆ ಸ್ನಾನ ಮಾಡಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ಐ ಆಮ್ ಆಲ್ ರೆಡಿ ಆ್ಯಂಡ್ ವಿ ಆರ್ ಗೋಯಿಂಗ್ ಟು ದ ಟೆಂಪಲ್. ಇಲ್ಲಿಂದ ಹೋಗೋಕ್ಕೆ ಬೇಕು ಬರೋ ಜಾಸ್ತಿ ಟೈಮು. ಲೆಟ್ಸ್ ಗೋ. ನಾವು ಹೋಗೋಕೆ ಮುಂಚೆ, ಒಳಗೆ ಹೋಗೋಕೆ ಮುಂಚೆ ಎಷ್ಟು ದೇವ್ರು ನೋಡೋಕೆ ಸಿಗ್ತದೆ ನೋಡಿ. ಲಾಸ್ಟ್ ಫೈನಲಿ ಹಿಯರ್ ವಿ ಆರ್. ನಾನಂತೂ ಈ ದೇವಸ್ಥಾನಕ್ಕೆ ಅವಾಗ ಹೋಗಿ ಬರಲ್ಲ. ನಮ್ಮ ಅಮ್ಮನೂ ನಂಗೆ ಹೇಳಿಲ್ಲ ಸ್ಲಿಪ್ಪರ್ ಅಲ್ಲೇ ಬಿಡಬೇಕು ಅಂತ. ನೋಡಿ ಪಾಪ ನಮ್ಮ ಸಬ್ಸ್ಕ್ರೈಬರ್ಸ್ ಇವರು ಕಂಡಿಡ್ದವ್ರು ಅವರೇ ನೋಡ್ಕೊಂಡು ಓಡೋಗ್ಬಿಟ್ರು. ಸೊ ಅವ್ರಿಗೆ ಹೇಳಿ ಅಲ್ಲಿ ಬಿಡಿಸ್ತಾ ಇದ್ದೀವಿ. ಇಲ್ಲಿ ಬಂದಾಗ ಒಂದೊಂದು ರೂಲ್ಸ್ ಮಾಡಿದ್ರೆ ನಾವೇನು ಮಾಡೋಣ. ಇದೆಲ್ಲ ಇವಾಗ ಹಾಕಿರೋದು. ಥ್ಯಾಂಕ್ ಯು, ಬಾಯ್. ಅಲ್ಲಿ ಬಿಟ್ಟಿದ್ದೀವಿ. ಬಂದಾಗಿದ್ರೆ ನಮ್ಮ ಅದೃಷ್ಟ. ಗೈಸ್ ಹೆಂಗೆ ಅವರೇ ಜನ ಅಂದರೆ 3 ಏರಿಯಾ ಸೇರಿಸಿದ್ರೆ ಅಷ್ಟು ಜನ ಇರಲ್ಲ, ಅಷ್ಟು ಜನ ಅವರೇ. ನಾವು ಒಂದು 3/4 ಗಂಟೆ ನಿಂತಿದ್ದೋ ಕ್ಯೂ ಅಲ್ಲಿ. ನಮ್ಮ ಕೈಯಲ್ಲಿ ಆಗಲಿಲ್ಲಪ್ಪ. ಅದಕ್ಕೆ ಆಚೆ ಕಡೆನೇ ಎಷ್ಟೊಂದು ದೇವ್ರುಗಳ ಮೂರ್ತಿಗಳು ಇಟ್ಟಿದ್ದಾರೆ ಆಯಿತಾ. ನಮ್ಮಮ್ಮ ದೀಪ ಹಚ್ಬೇಕಂತೆ. ಅಲ್ಲೇ ದೀಪ ಹಚ್ಬಿಟ್ಟು ಹೋಗೋಣ ಅಂತ ನಮ್ಮ ಅಮ್ಮನೇ ಅಂದರು. ಥ್ಯಾಂಕ್ ಗಾಡ್, ಒಳ್ಳೆ ಬುದ್ಧಿ ಕೊಟ್ಟವ್ರು ದೇವರು ಅಂತ. ಹೌದಾ? ನೋಡಿ ನಮ್ಮ ಸಬ್ಸ್ಕ್ರೈಬರ್ಸ್ ಅವರು ಎಲ್ಲ ದೀಪ ರೆಡಿ ಮಾಡ್ಕೊಡೋರು. ಓ ಥ್ಯಾಂಕ್ ಯು. ಸೊ ಇವಾಗ ನಮ್ಮಮ್ಮ ಜೊತೆ, ಹೌದು, ಇವಾಗ ನಾವು ದೀಪ ಹಚ್ಬಿಟ್ಟು ಪೂಜೆ ಮಾಡಿಬಿಟ್ಟು ಹೋಗೋಣ. ಎಷ್ಟು ನಿಂಬೆಹಣ್ಣು ಹಚ್ಬೇಕು? 20. ಗೈಸ್ ರೆಡಿ. ಏನೋ ನಿಂಬೆಹಣ್ಣು ದೀಪ ಇದು ನಾವು ಮನೆಯಿಂದ ತಂದಿದ್ವಾ. ಏನೋ 20 ನಿಂಬೆಹಣ್ಣಿಗೆ ಸಾಕಾಗಲಿಲ್ಲ. ಅದಕ್ಕೆ ಇದೋಗಿ ಇಲ್ಲಿ ತಿರ್ಗಾ ತೊಗೊಂಡು ಬಂದೆ ಮತ್ತೆ. ನಮ್ಮಮ್ಮ ನೀನು ಲೈಫಲ್ಲಂತೂ ತುಂಬ ಒಳ್ಳೆಯವಳು, ಆದರೆ ಇಲ್ಲಾದರೂ ಸ್ವಲ್ಪ ಬತ್ತಿ ಇಡು ಅಂತ ಕೊಟ್ಟವ್ರೆ. ಸೊ ಬತ್ತಿ ಇಡ್ತಾ ಇದ್ದೀನಿ. ಎಷ್ಟಿಡಬೇಕು? 2 ಸಾಲುತ್ತಾ? 2 ಸೇರಿಸಿ ಮಾಡು. ಎಣ್ಣೆ ಹಾಕೋದು ಸಣ್ಣ. ಫೈನಲಿ ಇಲ್ಲಿ ಇರೋವಂಥ ದೇವ್ರ ಮೂರ್ತಿಗೆ ನಾವು ದೀಪ ಬೆಳಗಿದ್ವಿ. ಎಲ್ಲಾದ್ರೇನು ದೇವ್ರು ಇಲ್ಲೂ ಇರುತ್ತೆ, ಒಳಗಡೆನೂ ಇರುತ್ತೆ. ಸಂವಿಧಾನಕ್ಕೆ ಬಂದಮೇಲೆ ಅವ್ರ ಎಲ್ಲೆಲ್ಲೂ ಇರ್ತಾರೆ. ಇಟ್ಬಿಡಿ. ನೋಡಿ ಇದು ನಾವು ಬಂದಾಗ ಇಷ್ಟು ಇದಕ್ಕಿಂತ ಡಬ್ಬಲ್ ತ್ರಿಬ್ಬಲ್ ಕ್ಯೂ ಇತ್ತು. ಇವಾಗ ಒಂದು ಸ್ವಲ್ಪ ಪರವಾಗಿಲ್ಲ, ಹಾಗಂತ ನಾವೇನು ಹೋಗಲ್ಲ. ದರ್ಶನಕ್ಕೆ ಕ್ಯೂ ಅಲ್ಲಿ ನಿಂತ್ಕೊಂಡು ಹೋದ್ವೋ ಇಲ್ವೋ, ಪ್ರಸಾದಕ್ಕೆ ಮಾತ್ರ ಕ್ಯೂ ಅಲ್ಲಿ ನಿಂತ್ಕೊಂಡು ಟೊಮೊಟೊ ಬಾತ್ ತಿಂದ್ಬಿಟ್ಟು ಇವಾಗ ಮನೆ ಕಡೆಗೆ ಹೋಗ್ತಾ ಇದ್ದೀವಿ. ಆಟೋ ಬುಕ್ ಮಾಡಬೇಕು. ಬಟ್ ದೆನ್ ಒಂದು ರೀಲ್ ಕೂಡ ಮಾಡಿಬಿಟ್ವಿ. ಇಲ್ಲಿ ತುಂಬ ಜನ ನಮ್ಮ ಫಾಲೋವರ್ಸ್ನ ಮೀಟ್ ಮಾಡಿದ್ವಿ ನಾವು. ಎಷ್ಟೊಂದು ಜನ ಬಂದು ಮಾತಾಡ್ಸಿದ್ರು. ನಾವಿಲ್ಲಿ ಯಾವಾಗ ಬಂದಾಗಲೂ ಕಬ್ಬಲ್ಲಿ ಕುಡ್ಕೊಂಡು ಹೋಗ್ತಾಯಿದ್ವಿ. ಬಟ್ ಇವತ್ತು ನಮ್ಮ ಅಂಕಲ್ ಹಾಕಿಲ್ಲ ಆ್ಯಂಡ್ ನಮ್ಮಮ್ಮ ಕುಡಿಯೋಂಗೂ ಇಲ್ಲ. ಆಚೆ ಎಲ್ಲ ತಿನ್ನೋಂಗೆ ಕುಡಿಯೋಂಗಿಲ್ಲ ಅದಕ್ಕೆ. ಆ್ಯಂಡ್ ನೀರು ಮಿಕ್ಸ್ ಮಾಡೋಲ್ವಲ್ಲ, ಆದರೂ ಬೇಡ, ಏನಕ್ಕೆ ಆಚೆ ಕಡೆ ತಿನ್ನಬೇಡ, ಕುಡಿಬೇಡ. ಬೇಡ ಅಂದರೂ ಪಾನಿಪುರಿ ತಿಂತೀಯಾ, ಎಲ್ಲ ಮಾಡ್ತೀಯಾ. ನಿಮ್ಮ ಅಕ್ಕ ಅಲ್ಲಿಂದ ಮೆಸೇಜ್ ಹಾಕ್ಬೇಕು. ನಾನು ಬಂದೋಳು ಬಂದು ಅರ್ಧ ರೀಲು ಅಲ್ಲೇ ದೇವಸ್ಥಾನ ಹತ್ರ ಶೂಟ್ ಮಾಡಿದ್ವಾ. ಇನ್ನು ಅರ್ಧ ರೀಲು ಇಲ್ಲಿ ಬಂದು ಶೂಟ್ ಮಾಡೋಣ ಅಂತ ಶೂಟ್ ಮಾಡಿದೆ. ಹೋಗಿ ಎಡಿಟ್ ಮಾಡೋಣ ಅಂತ ಅಂದ್ಕೊಳ್ಳೋಳು ನಾನು ನಿದ್ದೆನೇ ಮಾಡಿಬಿಟ್ಟೆ. ಅಷ್ಟು ನಿದ್ದೆ ಎಳೀತಾಯಿತ್ತು. ಆ್ಯಂಡ್ ಮೈ ಹೆಡ್ ಯಾರೋ ಕೂತ್ಕೊಂಡು ಟನ್ 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 ಅಂತ ಹೊಡ್ದಂಗೆ ಐತೆ ನಂಗೆ ನೋವು. ಅಷ್ಟು ತಲೆನೋವ್ತಾ ಇದೆ. ಸ್ವಲ್ಪ ಕೂದಲು ಚೆನ್ನಾಗಿ ಕಾಣ್ತೈತಲ್ವ ಇವತ್ತು. ನೆನ್ನೆ ರೋಸ್ ಮೇರಿ ಇದಾಕಿತ್ತು. ಏನು ಹಂಗೆ ನೋಡ್ತಾ ಇದ್ದೀರಾ? ಹಾಂ, ಏನು ನೋಡಲಿ, ರಾತ್ರಿ ಅದನ್ನ ಹಾಕೊಂಡು ಮಲಗಿದ್ದಲ್ಲ, ಅದಕ್ಕೇನು ಗೊತ್ತಿಲ್ಲ ಏನು ಕತೆನೋ. ಬಟ್ ಕೂದಲು ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತೈತೆ ನೋಡಿ, ಶೈನಿಯಾಗಿ ಕೂದಲು ಒಂದು ಸ್ವಲ್ಪ ಚೆನ್ನಾಗಿ ಕಾಣ್ತೈತೆ. ಬಟ್ ಏನು ಗೊತ್ತಾ, ಮನೆಯಲ್ಲೇ ಮಾಡ್ಕೊಡೋ ರೋಸ್ಮೆರಿ ಅಂದರೆ ಬರೀ ರೋಸ್ಮೆರಿ ವಾಟರ್ ಅಂದರೆ ಅದು ಏನು ಕೂದಲಿಗೆ ಅಷ್ಟು ಡಿಫ್ರೆನ್ಸ್ ಮಾಡಲ್ಲ. ಬೆಳಿಗ್ಗೆ ಎದ್ದು ನಾವು ಆ್ಯಸ್ ಯೂಶುವಲ್ ಹೋಗ್ಬೋದು ಕೆಲಸ ಕಾರ್ಯಕ್ಕೆಲ್ಲ. ಬಟ್ ನೆನ್ನೆ ನಾನು ಯೂಸ್ ಮಾಡಿದ್ದು ಅದೇನಿದೆ, ಅದು ತುಂಬ ರಫ್ ಮಾಡಿಬಿಡ್ತು ಕೂದಲನ್ನ. ಹಂಗೆ ಒಂಥರ ಗಂಟು ಜಡೆ ಬರಲ್ವಾ ಕೂದಲಲ್ಲಿ, ಹಂಗೆ ಅನ್ನಿಸ್ತಿತ್ತು ಎಣ್ಣೆ ಹಾಕೋದು. ತುಂಬ ರಫ್ ಮಾಡಿ ಆಮೇಲೆ ಗಂಟೆಲ್ಲ ಥರ ಮಾಡಿಬಿಡ್ದು. ಬಟ್ ಹೇರ್ ವಾಶ್ ಮಾಡಿದ್ಮೇಲೆ ಚೆನ್ನಾಗಿದೆ ನೋಡಿ ಬಿಯಾರ್ಡ್.
ಈ ಉಂಗುರದಲ್ಲಿ ನೋಡಿ, ಉಂಗುರದಲ್ಲಿ ಒಂದೊಂದು ಕೂದಲು ಸಿಕ್ಕಾಕೊಂಡು ಹಿಂಗೆ ಬರುತ್ತೆ. ಹಿಂಗೆ ನಾನು ಈ ಉಂಗುರದಲ್ಲಿ ಹಿಂಗೆ ಎಳ್ಕೊತಾ ಇದ್ರೆ ಕೂದಲನ್ನ ಬಾಣಲಿಯಾಗಿ ಹೋಗ್ತೀನಿ ಅಷ್ಟೇ ಒಂದಿನ ಚೂಟು. ಸೊ ಏನಂದರೆ, ನಾನು ಒಂದು ಫ್ಯಾನ್ಸಿ ಗ್ಲಾಸಲ್ಲಿ ಇದ್ದೀರಾ ಬೆಳಿಗ್ಗೆ ಚಿಯಾ ಸೀಡ್ಸ್ ವಾಟರ್ ಕುಡಿತೀನಲ್ಲ, ಅದು ಆರ್ಡರ್ ಮಾಡಬೇಕಾದ್ರೆ ನಮ್ಮ ಮಮ್ಮಿಗೂ ಸೇರಿಸಿ ಒಂದು ಅಂತ ಆರ್ಡರ್ ಮಾಡಿದ್ದೆ. ಬಟ್ ನಮ್ಮಮ್ಮ ತಾಯಿಯವರು ಫಸ್ಟೇ ಒಂದು ಯೂಸ್ ಮಾಡ್ತಾಯಿದ್ರು ಆಲ್ರೆಡಿ. ಅದಕ್ಕೇ ಬೇಡ ಇದು ನನಗೆ ಅಂತಂದರು. ಇವಾಗ ನೋಡಿದ್ರೆ ತುಂಬ ತಣ್ಣಗಿರೋ ನೀರನ್ನ ಅದ್ರೊಳಗಡೆ ಹಾಕಿ ಹೊಡೆದಾಕಿದ್ದಾರೆ. ಅದು ಸುಮಾರು ನಾನು ಯೂಸ್ ಮಾಡೋ ಸ್ಟಾರ್ಟ್ ಆಗಿ 6 ತಿಂಗಳು ಮೇಲೆ ಆಯಿತು. ಏನು ಬಿಸಿ ಇರಲಿ, ಸ್ವಲ್ಪ ಬಾಗಿಲು ತೊಳಿತಾ ಇರ್ತೀನಲ್ಲ, ಬಿಸಿ ಇರುತ್ತೆ ಅಂತ ಲೋಟಕ್ಕೆ ಹಾಕಕ್ಕೆ ಹೋದೆ, ಡಬ್. ಅದಕ್ಕೇ ಇದು ತಂದಿದ್ದು ನಾವು ಹಂಗೆ ಅನ್ಬಾಕ್ಸು ಮಾಡಿಲ್ಲ, ನಾನು ಹಂಗೆ ಇಟ್ಟಿದ್ದೆ. ಇವಾಗ ಮಮ್ಮಿ ಕೈಯಲ್ಲಿ ಅನ್ಬಾಕ್ಸ್ ಮಾಡ್ಸೋಣ. ಸೇಮ್ ಅಗೇನ್ ಫ್ರಮ್ ಮೀಶೋ. ಅದೂ ಮೀಶೋ, ಇದೂ ಮೀಶೋ. ಇದು ಐತೆ ಕೆಳಗಡೆ ಇಟ್ಕೊಳಕ್ಕೆ. ಓ, ನಂಗೆ ಕೊಡು ಮತ್ತೆ. ಯಾಕೆ ಹೇಳು, ನನಗೆ ಬಂದಿರೋದು ನಾನು ಕೊಡಲ್ಲ. ಕೊಬ್ಬು ನೋಡಿ ಎಷ್ಟೈತೆ ನಿನಗೆ. ಮಗಳಿಗಿಂತ ಹೆಚ್ಚಾ ಮಮ್ಮಿ ನಿನ್ಗಿದು? ನೋಡಿ ನಮ್ಗೆ ಇಷ್ಟ ಆಗಿದ್ದನ್ನ ನಾವು ಯಾರಿಗೂ ಕೊಡಲ್ಲ. ಮಗಳಾದ್ರೂ ಅಷ್ಟೇ, ಯಾರಾದ್ರೂ ಅಷ್ಟೇ. ಬಿಡಿ ಐಸ್ ಅಷ್ಟೇ, ನಿಧಾನ. ಎಷ್ಟು ಪ್ಯಾಕಿಂಗ್ ಮಾಡೋರು ನೋಡು. ಅಯ್ಯಯ್ಯ, ಇದೇನು ಹೆಂಗೆ ಬಂದೈತೆ? ಹೆಂಗೆ ಬಂದೈತೆ? ಕುಡಿಯೋಕೆ ಇದಿಲ್ಲ, ಸ್ಟ್ರಾ ಇಲ್ಲ. ಇರಬೇಕು. ಇಲ್ಲ ಐತೆ ನೋಡಮ್ಮು. ಇನ್ನು ಹೆಂಗೆ ಬರುತ್ತೆ? ಇದು ಓಡಿಸು, ಇದು ಕುಡಿಯೋದು ಚೆನ್ನಾಗೈತೆ, ಜ್ಯೂಸ್ ಕುಡಿಯೋಕೆ. ಗ್ಲಾಸ್ ಈಗ ತಾನೆ ಹಿಂಗೆ ಅಂತಂದೆ. ಇದನ್ನ ಹಾಕು. ನಾನು ಅದೇ ನೋಡ್ತಿದ್ದೀನಿ, ಅದೇ ಸ್ಟ್ರಾ ಬರ್ದೆ ಅಲ್ಲಿ ಕೊಟ್ಟವ್ರೆ ಅಂತ. ನಾನು ನಿನ್ನ ಥರದ್ದೇ ಅಂದ್ಕೊಂಡೆ. ಇಲ್ಲ, ಡಿಫ್ರೆಂಟ್ ಆಗಿರಲಿ ಅಂತ ಆರ್ಡ್ರ್ ಮಾಡಿದೆ. ಇಬ್ಬರು ಒಂದೇ ಥರದ್ದು ತೊಗೊಂಡ್ರೆ ಏನು ಪ್ರಯೋಜನ? ನಾನು ಹಂಗೆ ಅನ್ಕೊಂಡೆ, ತೆಗೆದ್ರೆ ಹೆಂಗೆ ಇಬ್ಬರದ್ದು ಇದು ಮಾಡೋದು, ಏನಾದ್ರು ಗುರ್ತು ಮಾಡಬೇಕು ಅಂತ. ನಾನು ಬುದ್ಧಿವಂತೆ, ದಡ್ಡಿ ಅಲ್ಲ ನಾನು. ಕಿತ್ತೋದು ಅಂತ ಉಲ್ಟಾ 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 ಆದ್ಮೇಲೆ ಬರಬೇಕು. ನನ್ನ ಗ್ಲಾಸೇ ಚೆನ್ನಾಗಿದೆ. ಹಂಗೆ ಕೊಡಿದ್ದು ನೋಡು, ಎಷ್ಟು ಫ್ಯಾನ್ಸಿ ಆಗೈತೆ. ಇಷ್ಟು ಮಾಡಲ್ವಾ ನೋಡಿ, ಚೆನ್ನಾಯ್ತಲ್ವ? ವಸ್ತುವನ್ನು ನಾವು ಯಾರಿಗೂ ಕೊಡುವುದಿಲ್ಲ, ಅಲ್ಲೇನೆ ಬಂಗಾರಿ. ಸ್ವಲ್ಪ ಸ್ಲಿಫ್ ಟೆಸ್ಟ್ ಮಾಡಿಬಿಡಮ್ಮ ಚಿಂಟು. ತಗೊಳ್ಳೆ ಇಲ್ಲಿ. ಅದರಲ್ಲೆಲ್ಲ ಇಂಟ್ರೆಸ್ಟ್ ಇಲ್ಲ. ನಾಟ್ ಬ್ಯಾಡ್, ಚೆನ್ನಾಗಿದೆ. ಸಮಥಿಂಗ್ ಅರೌಂಡ್ ವಿತಿನ್ ಐ ಥಿಂಕ್ 300 ಇತ್ತು ಇದು ನಾನು ಆರ್ಡ್ರ್ ಮಾಡಿದಾಗ. ಇವಾಗ ಏನು ಪ್ರೈಸೋ ಗೊತ್ತಿಲ್ಲ, ಬಟ್ ಇಟ್ ಈಸ್ ನೈಸ್. ಇಟ್ಸ್ ವೆರಿ ವೆರಿ ನೈಸ್. 300 ಒಳಗಡೆನೇ ಇತ್ತು. 220 230 ಆ ಥರ. ನಾಟ್ ಬ್ಯಾಡ್. ಇವಾಗ ನಾನು ಡ್ರೆಸ್ ಚೇಂಜ್ ಮಾಡಿದೆ, ತಲೆನೋವಲ್ಲೂ ಹೋಗಿ ಮಲ್ಕೊಳ್ದೆ. ಯಾಕೆ ಇಷ್ಟು ಕಷ್ಟಪಡ್ತಾ ಇದ್ದೀನಿ ಅಂತಂದರೆ, ವಾರಾಹಿ ಅಮ್ಮನವ್ರ ದೇವಸ್ಥಾನಕ್ಕೆ ಹೋಗಬೇಕು ನಾನು. ಸೊ ಹೋದ ವರ್ಷ ಏಪ್ರಿಲಲ್ಲಿ, ಇಲ್ಲ ಈ ವರ್ಷ ಏಪ್ರಿಲಲ್ಲಿ ಬೇಡ್ಕೊಂಡಿದ್ದೆ, ತಿಂಗಳು ಬಂದು ಅಮಾವಾಸ್ಯೆಗೆ ಪೂಜೆ ಕೊಡ್ತೀನಿ ಅಂತ. ನಾನು ಹೋಗೋ ವಾರಾಹಿ ಅಮ್ಮ ದೇವಸ್ಥಾನ ಏನಿದೆಯಲ್ಲ, ಅಲ್ಲಿ ಅಮಾವಾಸ್ಯೆ ಆಗಿ 5ನೇ ದಿನಕ್ಕೆ ಪಂಚಮಿ ಪೂಜೆ ಅಂತ ಮಾಡ್ತಾರೆ. ಪಂಚಮಿ, ಅಷ್ಟಮಿ ಅಂತೆ, ಪಂಚಮಿ ಪೂಜೆ ಅಂತ ಮಾಡ್ತಾರೆ. ದೇವ್ರಿಗೆ ಅಭಿಷೇಕ ಮಾಡ್ತಾರೆ, ಅಲಂಕಾರ ಮಾಡ್ತಾರೆ. ಆ ಪ್ರಾಸೆಸ್ನ ನಾವು ಕುತ್ಕೊಂಡು ನೋಡ್ಬೋದು. ಹೆಂಗಿರುತ್ತೆ ಗೊತ್ತಾ, ಒಂಥರ ಬೇರೆ ಏನೋ ಬೇರೆ ಸ್ಟೇಟಲ್ಲಿ ಬೇರೆ ಲೋಕದಲ್ಲೇ ಇದ್ದೀವಿ ಅಂತ ಅನಿಸುತ್ತೆ. ಜಸ್ಟ್ ದೇವರು ನಾವು ಅಷ್ಟೇ. ಅಲ್ಲಿ ಭಜನೆ ಎಲ್ಲ ಮಾಡ್ತಾ ಇರ್ತಾರೆ, ದೇವ್ರಿಗೆ ಹಾಡೆಲ್ಲ ಹೇಳ್ತಾ ಇರ್ತಾರೆ. ತುಂಬ ಚೆನ್ನಾಗಿರುತ್ತೆ ನೋಡೋಕ್ಕೆ. ಒಂದ್ಸಲ ಹೋಗಿದ್ದೀನಿ ಅಷ್ಟೇ. ಅದೇ ಒಂದ್ಸಲ ಹೋಗಿದ್ದೀನಿ ಅಷ್ಟೇ ನಾನು. 2-3 ಅವರ್ ಕುತ್ಕೋಬೇಕು ಸರಿಯಾಗಿ. ಅದಾದಮೇಲೆ ಅವರು ಅಭಿಷೇಕ ಎಲ್ಲ ಮಾಡಾದ್ಮೇಲೆ ಕಳಿಸ್ಬಿಡ್ತಾರೆ. ಆಮೇಲೆ ಅವ್ರು ಮಹಾಮಂಗಳಾರತಿ ಮಾಡೋದು ಇನ್ನೊಂದು 3-4 ಅವರ್ ಬಿಟ್ಕೊಂಡು ಅವಾಗ ಮತ್ತೆ ಹೋಗಬೇಕು. ಅಂದರೆ ಮಧ್ಯಾಹ್ನ ಇವಾಗ ನಾವು ಹೋದ್ವಿ ಅಂತಂದರೆ ಅಭಿಷೇಕಕ್ಕೆ, ಮತ್ತು ರಾತ್ರಿ ಮಹಾಮಂಗಳಾರತಿಗೆ ಹೋಗಬೇಕು. ಸೊ ಇದು ಆ್ಯಕ್ಚುಲಿ ಪಟಾಕಿ ಶ್ರುತಿ ಅವರು ಹೇಳಿದ್ದಕ್ಕೆ ನಾವು ಹೋಗಿದ್ದ ದೇವಸ್ಥಾನ. ಅಷ್ಟು ವರ್ಷದಿಂದ ಲಿಟ್ರಲಿ ಹುಡ್ದಾಗಿಂದ ನಾವು ಮಲ್ಲೇಶ್ವರದಲ್ಲಿ ಇದ್ರೂ ನಮ್ಗೆ ಈ ಥರ ಒಂದು ದೇವಸ್ಥಾನ ಇದೆ ಅಂತ, ಎಕ್ಸಿಸ್ಟ್ ಆಗುತ್ತೆ ಅಂತ. ದೇವಸ್ಥಾನದ ಮುಂದೆನೇ ಬೇಕಾದ ಸಲ ಓಡಾಡಿದ್ದೀವಿ, ಬಟ್ ಅದು ದೇವಸ್ಥಾನ, ಆ ದೇವಸ್ಥಾನ ವಾರಾಹಿದ್ದು ಅಂತ ನಮ್ಗೆ ಗೊತ್ತೇ ಇರಲಿಲ್ಲ. ಅದಾದಮೇಲೆ ಶ್ರುತಿ ಯಾವಾಗ ಒಂದ್ಸಲ ಹೇಳಿದ್ರು, ಅವಾಗ ಹೋದ್ವಿ ನಾವು. ಈ ವರ್ಷ ಸ್ಟಾರ್ಟಿಂಗಲ್ಲೇ ಹೋಗಿದ್ದು ಅನ್ಸುತ್ತಲ್ವಾ, ಲಾಸ್ಟ್ ಡಿಸೆಂಬರ್ ಏನೋ ಹೇಳಿದ್ರು ಅವರು. ಹೋದ ವರ್ಷ 1-2 ತಿಂಗಳು ಹೋಗಿರ್ತೀವಿ. ಅದಾದಮೇಲೆ ಜನವರಿಯಿಂದ ರೆಗ್ಯುಲರಾಗಿ ಹೋಗೋಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ತುಂಬ ಚೆನ್ನಾಗಿದೆ ಆ ದೇವಸ್ಥಾನ ನೋಡೋಕ್ಕೆ. ದೇವ್ರು ಕೂಡ ಅಷ್ಟೇ, ಲೈಕ್ ಲಿಟ್ರಲಿ ದೇವ್ರು ಅವ್ರು ಮಾಡೋ ಅಲಂಕಾರ ಆ್ಯಂಡ್ ಹಾಕೋ ಹೂವು ಅದೆಲ್ಲ ನೋಡ್ತಾ ಇದ್ರೆ ಹಂಗೆ ನಿಜವಾದ ದೇವರೇ ಕೂತ್ಕೊಂಡಿದ್ದಾರೆ ಅಲ್ಲಿ ಹ್ಯೂಮನ್ ಫಾರ್ಮಲ್ಲಿ ಅಂತ ಅನಿಸುತ್ತೆ. ಬಟ್ ಒಂದು ಥಿಂಗ್ ಏನಂದರೆ ಅವ್ರು ಫೋಟೋ ತೊಗೊಳಕ್ಕೆ ಬಿಡಲ್ಲ, ವೀಡಿಯೋ ತೊಗೊಳಕ್ಕೆ ಬಿಡಲ್ಲ, ಹಿಂಸೆ ಕೊಡ್ತಾರೆ. ಅವ್ರು ಮಾತ್ರ ಅವ್ರ ಪೇಜಸ್ಸಲ್ಲಿ ಹಾಕ್ತಾರೆ ಆಯಿತಾ, ಅದಕ್ಕೇನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಅವ್ರು ಮಾತ್ರ ಇನ್ಸ್ಟಾಗ್ರಾಮು ಅದು ಇದು ಅಂತ ಹಾಕೋತಾರೆ, ನಮಗೆ ಮಾತ್ರ ಒಂದು ಫೋಟೋ ವೀಡಿಯೋ ತೊಗೊಳಕ್ಕೆ ಬಿಡಲ್ಲ. ಎನಿವೇಸ್, ಸೊ ಅಲ್ಲಿಗೆ ಹೋಗಬೇಕು. ಅಲ್ಲಿ
ಪೂಜೆ ಸ್ಟಾರ್ಟ್ ಆಗೋದೆ ಮಹಾಮಂಗಳಾರತಿ ಆಗೋದೆ 8:45 9 ಗಂಟೆ. ಸೊ ತುಂಬ ರಶ್ ಇರ್ತಾರೆ. 9:15 9:45 ನಾನು ಹೋಗ್ತೀನಿ ಯಾವಾಗ್ಲೂ. ನಮ್ಮಮ್ಮ ಬರೋರು ಮುಂಚೆ. ಇವಾಗ ಒಂದು ಸ್ವಲ್ಪ ಜಾಸ್ತಿ ಶೋ ತೋರಿಸ್ತಾರೆ. 2-3 ತಿಂಗಳಿಂದ ನಾನು ಒಬ್ಬಳೇ ಹೋಗ್ತಾ ಇದ್ದೀನಿ. ಮಕ್ಕದ ಮೇಲೆ ಹೊಡಿತೀನಿ ನಾನು. ಇದು ಮಾಡಿದ್ನ ಬರೋಂಗಿರ್ಲಿಲ್ಲ, ಅದಕ್ಕೆ ಬಂದಿಲ್ಲ. ಇವತ್ತೇನು ಬರ್ತೀನಿ, ಇವತ್ತೇನು ಬರಲ್ಲ ಅಂತ ಹೇಳಿದ್ನ ನಾನು. ಗೊತ್ತಿಲ್ಲ, ಬರಲ್ಲ ಅಂದ್ಕೊಂಡಿದ್ದೆ ನಾನು. ಆ್ಯಂಡ್ ಇವತ್ತು ನಾನು ದೇವಸ್ಥಾನದಿಂದ ಬಂದಮೇಲೆ ನಾನು ಲೈಟ್ಸ್ ತರಕ್ಕೆ ಹೋಗಬೇಕಿತ್ತು. ಯಾಕಂದರೆ ನಾನು 2-3 ಬ್ರ್ಯಾಂಡ್ ಶೂಟ್ ಮಾಡಬೇಕು. ಹೆಂಗೋ ಲೈಟ್ಸ್ ಇಲ್ಲದೆ ಆಚೆ ಕಡೆ ಮಾಡಿದೆ, ಸೇಮ್ ಬ್ರ್ಯಾಂಡ್ಗೆ ವರ್ಕ್ ಮಾಡಿದೆ. ಬಟ್ ದೆನ್ ಆಚೆ ಕಡೆ ಮಾಡಿದೆ, ಸೊ ಲೈಟ್ ಏನೂ ಬೇಕಾಗಿರಲಿಲ್ಲ. ಬಟ್ ದೆನ್ ನೌ ದಟ್ ಬ್ರ್ಯಾಂಡ್ ಶೂಟ್ ಒಳಗಡೆ ಮಾಡಬೇಕು ಅಥವಾ ಆಚೆನೇ ಮಾಡಬೇಕಾ ಗೊತ್ತಿಲ್ಲ. ಬಟ್ ಆದರೂ ಲೈಟ್ ಬೇಕು. ನಾವು ಲಿಟ್ರಲಿ ಈ ಕ್ಯಾಮ್ರಾ ಇಟ್ಕೊಂಡು ಪಕ್ಕದಲ್ಲಿ ಫೋನ್ ಲೈಟ್ ಇಟ್ಕೊಂಡು ಶೂಟ್ ಮಾಡ್ತಾಯಿದ್ದೀವಿ, ಟಾರ್ಚ್ ಇಟ್ಕೊಂಡು. ಅದಕ್ಕೆ ಹೋಗಿ ಲೈಟ್ ತೊಗೊಂಡು ಬರಬೇಕು. ಇವತ್ತು ಹೋಗೋಣ ಅಂದ್ಕೊಂಡೆ, ಆಗಲಿಲ್ಲ. ನಾಳೆ ಹೋಗಬೇಕು. ಐ ಫೀಲ್ ಸೋ ಟಯರ್ಡ್ ಆ್ಯಂಡ್ ಸ್ಲೀಪಿ ಆ್ಯಂಡ್ ಎವ್ರಿಥಿಂಗ್. ಸೊ ಊಟ ನೋಡೋಣ. ಅನ್ನ, ಮೂಲಂಗಿ ಸಾರು, ಮುದ್ದೆ ಮಾಡೋರು ನಮ್ಮಮ್ಮ. ಬಟ್ ಅಲ್ಲಿ ದೇವಸ್ಥಾನದಲ್ಲಿ ಪ್ರಾಪರ್ ಊಟನೇ ಕೊಡ್ತಾರೆ. ಇನ್ಸ್ಟೆಡ್ ಆಫ್ ಪ್ರಸಾದ ಥರ ಆದರೆ ಊಟ. ಸೊ ನಾವು ಹೋಗೋ ಟೈಮ್ಗೆ ನಮ್ಗೆ ಲಾಸ್ಟ್ ಸಿಗೋದೇ 1-2 ಐಟಮ್ ಅಷ್ಟೇ. ಬಟ್ ಏನು ಮಾಡೋದು ಆ ಟೈಮ್ಗೆ ಅಂದರೆ ಈಗ ಹೋಗಿ ಕುತ್ಕೋಬೇಕು. ನಾವು ಫುಲ್ ಊಟ ತಿನ್ನಬೇಕು ಅಂದರೆ ಈಗ ಹೋಗಿ ಕುತ್ಕೊಂಡ್ರೆ ನಮಗೆ ಬೇಗ ಪೂಜೆ ಆಗಿದ ತಕ್ಷಣ ಸಿಗುತ್ತೆ. ಅಲ್ಲೂ ಪೂಜೆ ಸ್ಟಾರ್ಟ್ ಆಗೋದೇ 9:15ಗೆ. ನಾವು ಅಷ್ಟೊತ್ತರೆಗೂ ಕುತ್ಕೊಳ್ಳೋ ಪೇಷನ್ಸ್ ಇಲ್ಲ, ನಮ್ಮ ಕೈಲಿ ಕುತ್ಕೊಳ್ಳೋಕೆ ಆಗೋದು ಇಲ್ಲ. ಈ ಚಳಿಲಿ ಆಗೋದು ಇಲ್ಲ. ಸೊ ನೋಡೋಣ, ಅಲ್ಲಿ ಹೋದಾಗ ತೋರಿಸ್ತೀನಿ. ನಾನು ನಿಮಗೆ ಕಿಟಕಿನಲ್ಲಿ ಇಣ್ಕಿ ಪಣ್ಕಿ ವಿಡಿಯೋ ಮಾಡಿ ತೋರಿಸ್ತೀನಿ ಇವತ್ತು ದೇವ್ರನ್ನ ಹೆಂಗೆ ಅಲಂಕಾರ ಮಾಡಿ. ಕಾಂಟ್ ಸ್ಟಾಪ್ ಸ್ಟೇರಿಂಗ್ ಅಟ್ ಮೈ ಹೇರ್ಸ್. ನೋಡಿ ಏನು ಚೆನ್ನಾಗಿ ಕಾಣ್ತಾಯಿದೆ. ಇವತ್ತು ಬೇರೆ ಆ DIY ನೋಡಿ ಸೋ ಪ್ರಿಟಿ. ನಾನು ಸೀರಿಯಲ್ ನೋಡೋಕೆ ಬಿಡಲ್ಲ, ಇಷ್ಟೊತ್ತಲ್ಲಿ ವಿಡಿಯೋ ಮಾಡ್ಕೊಂಡು ಸಾಯಂಕಾಲ ಒಂದು ರೀಲ್ಸು, ಈಗ ಒಂದು ವಿಡಿಯೋ ನೋಡಿ. ವ್ಲಾಗ್ ಮಾಡೋನವರು ಅವರೇ, ರೀಲ್ಸ್ ಮಾಡೋನವರು ಅವರೇ, ಮಾಡಿದ್ರೆ ಬೈಯೋರು. ಟೈಮ್ಗಳೆಲ್ಲ ನೋಡು ಮ್ಯೂಟ್ ಮಾಡಬೇಕು. ನಾನು ಮುಖ್ಯನಾ ಆಸೆ ಮುಖ್ಯನಾ? ನನಗೆ ಆಸೆ ಮುಖ್ಯ. ಆಸೆ ಮುಗ್ದೋಯ್ತು. ಇದು ಅದು ನನ್ನ ಕತೆ ನಿನ್ನ ಜೊತೆ. 9:15 ಇವಾಗ ಎಕ್ಸಾಕ್ಟ್ಲಿ ಟೈಮು. ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾವು ಇವಾಗ. ಐ ಫೀಲ್ ಸೋ ಸ್ಲೀಪಿ. ಜಸ್ಟ್ ಹ್ಯಾವ್ ಟು ಕಮ್ ಬ್ಯಾಕ್ ಆ್ಯಂಡ್ ಸ್ಲೀಪ್ ಆಫ್. ಬಟ್ ಕ್ಯಾಮ್ರಾ ತೊಗೊಂಡು ಹೋಗಲ್ಲ ಗುರು, ಅಲ್ಲಿ ಏನೂ ರೆಕಾರ್ಡ್ ಮಾಡೋಕ್ಕೆ ಬಿಡಲ್ಲ, ಸುಮ್ಮನೆ ಹಿಂಸೆ ಕೊಡ್ತಾರೆ. ಕ್ಯಾಮ್ರಾ ತೊಗೊಂಡು ಹೋದರೆ ನಾವೇ ಫೋಟೋ ತೆಗಿಯೋಕ್ಕೆ ವಿಡಿಯೋ ತೆಗಿಯೋಕ್ಕೆ ಬಂದಿದ್ದೀವೇನೋ ಅನ್ನೋ ಥರ ಟೆರರಿಸ್ಟ್ನ ನೋಡೋ ಥರ ನೋಡ್ತಾನೆ ಇರ್ತಾರೆ. ಚಾನ್ಸ್ ಸಿಕ್ಕಿದ್ರೆ ಮೊಬೈಲಲ್ಲೇ ಫೋಟೋ ವಿಡಿಯೋ ಮಾಡ್ಕೊಂಬರ್ತೀನಿ, ಸೊ ದಟ್ ಐ ಕ್ಯಾನ್ ಶೋ ಇಟ್ ಟು ಯು. ಇಂಡಿಯಾ ಇವಾಗ ಹೋಗಿ ದೇವಸ್ಥಾನಕ್ಕೆ ಹೋಗಿ ಬರೋಣ. ನಾನು ನಿನ್ನೆ ವಾರಾಹಿ ದೇವಸ್ಥಾನದಿಂದ ಬಂದಮೇಲೆ ನಿದ್ದೆ ಮಾಡಿಬಿಟ್ಟೆ. ಐ ಕುಡ್ ನಾಟ್ ಶೂಟ್ ಎನಿಥಿಂಗ್. ಊಟ ಮಾಡಿಬಿಟ್ಟು ನಿದ್ದೆ ಮಾಡಿಬಿಟ್ಟೆ. ಬಿಕಾಸ್ ಅಲ್ಲಿ ನಾವು ಹೋದಾಗ ಇನ್ನೂ ದರ್ಶನ ಸ್ಟಾರ್ಟ್ ಮಾಡಿರಲಿಲ್ಲ. ನಾವು ಹೋಗಿದ್ದು 9:15 ಅಲ್ವಾ. 10:15ಇಂದ ದರ್ಶನಕ್ಕೆ ಬಿಟ್ಟರು, ಮಹಾಮಂಗಳಾರತಿ ಎಲ್ಲ ಆಗಿ. ಸೊ ಅದಾದಮೇಲೆ ನಾವು ದರ್ಶನ ಎಲ್ಲ ಮುಗಿಸೋ ಅಷ್ಟೊತ್ತಿಗೆ ಪ್ರಸಾದ ಎಲ್ಲ ಖಾಲಿ ಆಗಿಬಿಟ್ಟಿತ್ತು. ಬರೀ ರೈಸ್ ಬಾತ್ ಥರ ಏನೋ ಕೊಟ್ಟಿದ್ರು. ಸೊ ಅದು ತಿನ್ನಲಿಲ್ಲ ನಾವು. ಮನೆಗೆ ಬಂದು ಮೂಲಂಗಿ ಬೇಳೆ ಸಾರು, ಅನ್ನ ಮತ್ತು ಪಲ್ಯ ಏನೋ ತಿಂದ್ಬಿಟ್ಟು ಮಲ್ಕೊಂಡ್ಬಿಟ್ಟೆ. ಐ ಹ್ಯಾಡ್ ಝೀರೋ ಎನರ್ಜಿ ಟು ಫಂಕ್ಷನ್ ನಿನ್ನೆ. ಸೊ ಅದಕ್ಕೇ ಐ ಜಸ್ಟ್ ಥಾಟ್ ಇವಾಗ ವ್ಲಾಗ್ನ ಎಡಿಟ್ ಮಾಡೋಣ ಅಂತ ಹೋಗಬೇಕಾದ್ರೆ ಐ ರಿಮೆಂಬರ್ಡ್ ದಟ್ ನಾವು ದೇವಸ್ಥಾನದಿಂದ ಬಂದಮೇಲೆ ಶೂಟೇ ಮಾಡಿಲ್ಲ ಅಂತ. ಅಲ್ಲೇ ಆ್ಯಸ್ ಯೂಶುವಲ್ ನಮಗೆ ಫೋಟೋ ವೀಡಿಯೋ ಏನೂ ತೊಗೊಳಕ್ಕೆ ಬಿಟ್ಟಿಲ್ಲ. ಐ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಬಟ್ ದೇ ಡಿಡ್ ನಾಟ್. ಬಟ್ ಎನಿವೇಸ್ ಇವಾಗ ಇನ್ಸ್ಟಾಗ್ರಾಮ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಆಲ್ರೆಡಿ. ಸೊ ಅದೇ ವೀಡಿಯೋಸ್ ಆ್ಯಂಡ್ ಫೋಟೋಸ್ನ ಹಾಕ್ತೀನಿ ಇವಾಗ, ನೀವೇ ನೋಡಿ ದೇವ್ರು ಎಷ್ಟು ಚೆನ್ನಾಗಿತ್ತು ಅಂತ. ಸಕ್ಕದಾಗಿತ್ತು ನೋಡೋಕ್ಕೆ. ಆ್ಯಂಡ್ ನಾನು ಪಂಚಮಿ ಪೂಜೆಗೆ ಕೊಟ್ಬಿಟ್ಟು ಬಂದೆ. ಯಾವಾಗೈತೆ ಪಂಚಮಿ? ವೆಡ್ನೆಸ್ಡೇ ಅಂತೆ. ಸೊ ವೆಡ್ನೆಸ್ಡೇ ಮತ್ತೆ ಹೋಗಬೇಕು ದೇವಸ್ಥಾನಕ್ಕೆ. ಬಟ್ ಫಾರ್ ನಾವು ದಟ್ ಈಸ್ ಇಟ್. ಜಿಮ್ಮಿಗೆ ಹೋಗಿ ಬಂದು ಇವಾಗ ತಾನೇ ಊಟ ಮೇಲೆ ತಿಂದೆ. ಐ ಫೀಲ್ ಸೋ ಸ್ಲೀಪಿ. ಬಟ್ ಇವತ್ತಿನ ಕತೆ ನಾಳೆ ನೋಡೋಣ. ಇವತ್ತಿಗೆ ಇಷ್ಟೇ. ಮತ್ತೆ ಸಿಗೋಣ ಇನ್ನೊಂದು ಎಕ್ಸೈಟಿಂಗ್ ವ್ಲಾಗ್ನಲ್ಲಿ. ದಟ್ ಇಸ್ ಟುಮಾರೋ. ಅಲ್ಲಿ ತನಕ ಟೇಕ್ ಕೇರ್ ಆ್ಯಂಡ್ ಬಾಯ್.